ಪುನೀತ್ ರಾಜ್ಕುಮಾರ್ ಅವರು ಜಾಧವ್ ಅವರೇ ಬನ್ನಿ ಕಿಚನ್ಗೆ ಹೋಗೋಣ ಅಂತ ಹೇಳ್ತಾರೆ. ಅಲ್ಲಿ ಹೋಗಿ ನೋಡಿದ್ರೆ ಅಲ್ಲಿಯ ಜೈಲರ್ ಅವರು ಪುನೀತ್ ರಾಜ್ಕುಮಾರ್ ಅವ್ರ ಹತ್ರ ತುಂಬ ಡೀಪಾಗಿ ಏನೋ ಒಂದು ವಿಷಯ ಡಿಸ್ಕಸ್ ಮಾಡ್ತಾ ಇರ್ತಾರೆ. 2 ಸ್ಟವ್, 2 ಸಿಲಿಂಡರು ಮತ್ತು 35 ಮೂಟೆ ಅಕ್ಕಿ, ಇದಿಷ್ಟು ಆ ಅಡುಗೆ ಮನೆಯಲ್ಲಿ ಇರುತ್ತೆ. ಜೇಕಬ್ ವರ್ಗೀಸ್ ಅವರಂತೂ ಶಿವಾಜಿರಾವ್ ಅವರ ಕಾಲು ಹಿಡಿದ್ಬಿಟ್ಟು ದಯವಿಟ್ಟು ಈ ಘಟನೆ ಆಗಿದೆ ಅಂತ ಎಲ್ಲೂ ಹೇಳಬೇಡಿ, ಹೊರಗಡೆ ಹೇಳಕ್ಕೆ ಹೋಗಬೇಡಿ ಅಂತ ಕೇಳ್ಕೊಳ್ತಾರೆ. ಕಾರ್ ಸೀನ್ ಹೇಗಿರುತ್ತೆ ಅಂದರೆ ಎದುರುಗಡೆ ಲಾರಿ ಬರ್ತಿರುತ್ತೆ, ಕಾರು ಒಂದು ಕಡೆ ಹೋಗಬೇಕಾಗಿರುತ್ತೆ. ಆದರೆ ಲಾರಿ ಡ್ರೈವರ್ಗಳು ಕುಡ್ಕೊಂಡು ಬಿಟ್ಟಿರ್ತಾರೆ. ಇಳಿಜಾರಲ್ಲಿ ಇಳಿದು ಕೆಳಗಡೆ ಪ್ರಪಾತ ಅದು, ಆದರೂ ಒಂದು ಬಂಡೆಗೆ ಗಾಡಿ ತಾಗಿ ಗಾಡಿ ನಿಲ್ಲುತ್ತೆ. ಎಲ್ಲರಿಗೂ ನಮಸ್ಕಾರ. ಕನ್ನಡ ಮಾಣಿಕ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ದಂತಕಥೆಯ ಇವತ್ತಿನ ಸಂಚಿಕೆಯಲ್ಲಿ ಪೋಷಕ ನಟರಾದಂತಹ ಶಿವಾಜಿರಾವ್ ಜಾಧವ್ ಅವರು ಹಾಗೂ ಪುನೀತ್ ರಾಜ್ಕುಮಾರ್ ಅವರ ನಡುವೆ ನಡೆದಂತಹ ಕೆಲವೊಂದು ವಿಶೇಷ ಘಟನೆಗಳನ್ನು ತಿಳಿದುಕೊಳ್ಳೋಣ. ಈ ಘಟನೆಗಳು ಆಗಿದ್ದು ಪೃಥ್ವಿ ಸಿನಿಮಾದ ಶೂಟಿಂಗ್ ಸಮಯದಲ್ಲಿ. ಹಾಗಾದರೆ ಈ ಘಟನೆಗಳನ್ನು ತಿಳಿದುಕೊಳ್ಳೋಕ್ಕಿಂತ ಮುಂಚೆ ಈ ಪೃಥ್ವಿ ಸಿನಿಮಾದ ಅವಕಾಶ ಹೇಗೆ ಜಾಧವ್ ಅವರಿಗೆ ಸಿಕ್ತು ಅನ್ನೋದನ್ನು ತಿಳಿದುಕೊಳ್ಳೋಣ. ಒಮ್ಮೆ ಜೇಕಬ್ ವರ್ಗೀಸ್ ಅವರು, ಸಿನಿಮಾ ನಿರ್ದೇಶಕರು, ಇವರು ಜಾಧವ್ ಅವರಿಗೆ ಕಾಲ್ ಮಾಡ್ತಾರೆ. ಇದು ಸವಾರಿ ಸಿನಿಮಾದ ಶೂಟಿಂಗ್ ಸಮಯದಲ್ಲಾಗಿರುತ್ತೆ. ಒಂದು ರೋಲ್ ಇದೆ, ಮಾಡ್ತೀರಾ ಅಂತ ಕೇಳ್ತಾರೆ. ಜಾಧವ್ ಅವರು ಸರಿ ಸರ್ ನಾನು ಮಾಡ್ತೀನಿ ಅಂತ ಹೇಳ್ತಾರೆ. ಇದು ಒಂದು ಮುಖ್ಯಮಂತ್ರಿಯ ರೋಲ್ ಆಗಿರುತ್ತೆ. ಸಿನಿಮಾದ ನಾಯಕ ನಾಯಕಿ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಿರ್ತಾರೆ, ಅವರಿಗೆ ಪ್ರಶಸ್ತಿ ಕೊಡುವಂತಹ ಒಂದು ಸೀನು. ತುಂಬ ಜನ ಸೇರಿರ್ತಾರೆ. ಈ ಸೀನ್ನ ಶೂಟಿಂಗ್ಗೆ ಅಂತ ಜಾಧವ್ ಅವರು ಮೈಸೂರಿಗೆ ಬೆಳಗ್ಗೆನೇ ಹೋಗಿರ್ತಾರೆ. ಇವರು ತುಂಬ ಬೇಗ ಬಂದಿದ್ದಾರೆ ಅಂತ ಶೂಟಿಂಗ್ನ ಹಾಗೆ ಆರಂಭ ಮಾಡ್ತಾರೆ. ಒಂದೇ ದಿವಸದಲ್ಲಿ ಎಲ್ಲ ಅಚ್ಚುಕಟ್ಟಾಗಿ ಸೀನು ಶೂಟಿಂಗ್ ಮುಗಿಯುತ್ತೆ. ಜಾಧವ್ ಅವರಿಗೆ ಒಬ್ಬರು ಮ್ಯಾನೇಜರು ಹಣ ಕೊಡ್ತಾರೆ. ಸರಿ ಪೇಮೆಂಟ್ ಆಯಿತು ಅಂತ ಅವರು ಮನೆ ಕಡೆ ಹೊರಡ್ತಾರೆ. ಇವರು ಏನು ಆಟೋ ರಿಕ್ಷಾದಲ್ಲಿ ಹೋಗ್ತಾ ಇರ್ತಾರೆ. ಆಗ ಜೇಕಬ್ ವರ್ಗೀಸ್ ಅವರು ಕಾಲ್ ಮಾಡ್ತಾರೆ. ಸರ್ ಒಮ್ಮೆ ವಾಪಸ್ ಬರೋಕ್ಕಾಗತ್ತಾ, ನಿಮ್ಮ ಹತ್ರ ಮಾತಾಡಬೇಕಿತ್ತು ಅಂತ ಹೇಳ್ತಾರೆ. ಇವರು ಏನೋ ಒಂದು ಅರ್ಜೆಂಟ್ ಇದೆ ಅಂತ ಅಂದ್ಕೊಂಡು ವಾಪಸ್ ಹೋಗಿ ಏನು ವಿಷಯ ಅಂತ ಕೇಳ್ತಾರೆ. ಸರ್ ಕಾಫಿ ಕುಡಿಯೋಣ ಬನ್ನಿ ಅಂತ ಹೇಳ್ತಾರೆ. ಇಲ್ಲ ಕಾಫಿ ಎಲ್ಲ ಆಗಿದೆ, ಏನು ವಿಷಯ ಅಂತ ಜಾಧವ್ ಅವರು ಕೇಳ್ತಾರೆ. ಆಗ ಜೇಕಬ್ ವರ್ಗೀಸ್ ಅವರು ತಮ್ಮ ಜೇಬಿನಿಂದನೇ ಸುಮಾರು 5,000 ರೂಪಾಯಿಯಷ್ಟು ಹಣವನ್ನು ಜಾಧವ್ ಅವರಿಗೆ ಕೊಡ್ತಾರೆ. ಇವರು ಇಲ್ಲ ಸರ್ ಬೇಡ, ನನಗೆ ಪೇಮೆಂಟ್ ಆಗಿದೆ, ಈ ಹಣ ಬೇಡ ಅಂತ ಹೇಳ್ತಾರೆ. ಆಗ ಜೇಕಬ್ ಅವರು ನೀವು 3 ದಿನದ ಕೆಲಸನ ಒಂದೇ ದಿನದಲ್ಲಿ ಮಾಡಿ ಮುಗಿಸಿದ್ದೀರಾ, ಇದರಿಂದ ನನಗೂ ಉಳಿತಾಯ ಆಗಿದೆ, ಈ ಹಣ ತಗೊಳ್ಳಿ, ಇದು ನಿಮ್ಮ ಪೇಮೆಂಟ್ ಅಂತಲೇ ತಿಳ್ಕೊಳ್ಳಿ ಅಂತ ಕೊಡ್ತಾರೆ. ಈ ರೀತಿ ಜೇಕಬ್ ವರ್ಗೀಸ್ ಅವರಿಗೆ ಜಾಧವ್ ಅವರ ಮೇಲೆ ಒಂದು ಒಳ್ಳೆಯ ಅಭಿಪ್ರಾಯ ಬಂದಿರುತ್ತೆ. ಹೀಗೆ ಬಹಳ ದಿನದ ನಂತರ ಮತ್ತೊಮ್ಮೆ ಜೇಕಬ್ ವರ್ಗೀಸ್ ಅವರು ಶಿವಾಜಿರಾವ್ ಜಾಧವ್ ಅವರಿಗೆ ಫೋನ್ ಮಾಡ್ತಾರೆ. ಈ ಬಾರಿ ಪೃಥ್ವಿ ಸಿನಿಮಾದ ಒಂದು ರೋಲ್ ಬಗ್ಗೆ ಮಾತಾಡಲಿಕ್ಕಿರುತ್ತೆ. ಸರಿ ಯಾವ ರೋಲ್ ಆದರೂ ಮಾಡ್ತೀನಿ ಅಂತ ಶಿವಾಜಿರಾವ್ ಜಾಧವ್ ಅವರು ಶೂಟಿಂಗ್ ಸ್ಪಾಟ್ಗೆ ಬರ್ತಾರೆ. ಅಲ್ಲಿ ಇವರಿಗೆ ಒಂದು ಇನ್ಸ್ಪೆಕ್ಟರ್ ಯೂನಿಫಾರ್ಮನ್ನು ಕೊಡ್ತಾರೆ. ಅದನ್ನು ಟ್ರೈ ಔಟ್ ಮಾಡ್ತಿರ್ಬೇಕಿದ್ರೆ ಜೇಕಬ್ ವರ್ಗೀಸ್ ಅವರು ಇವ್ರನ್ನ ನೋಡಿ ಇಲ್ಲ ಸರ್ ಯೂನಿಫಾರ್ಮ್ ನೀವು ಸೂಟ್ ಆಗಲ್ಲ, ಬೇಡ ಬೇಡ ಅಂತ ಹೇಳ್ತಾರೆ. ಆಗ ಜಾಧವ್ ಅವರಿಗೆ ಬೇಜಾರಾಗುತ್ತೆ. ಅಲ್ಲ ಎಂತೆಂಥ ರೋಲ್ ಮಾಡಿದ್ದೀನಿ, ಈ ರೋಲ್ಗೆ ಬೇಡ ಅಂದ್ಬಿಟ್ರಲ್ಲ ಅಂತ. ಅದೇ ಬೇಜಾರಿನಲ್ಲಿ ಅವರು ಮನೆ ಕಡೆ ಹೋಗ್ತಾರೆ. ಮಧ್ಯಾಹ್ನ ಹೊತ್ತಿಗೆ ಮತ್ತೆ ಜೇಕಬ್ ವರ್ಗೀಸ್ ಅವರು ಫೋನ್ ಮಾಡ್ತಾರೆ. ಎಲ್ಲಿದ್ದೀರಾ ಸರ್ ಅಂತ ಕೇಳ್ತಾರೆ. ಇಲ್ಲ ನನಗಲ್ಲಿ ಏನು ಕೆಲಸ, ಯಾವುದೇ ರೋಲ್ ಇಲ್ವಲ್ಲ, ನಾನು ಮನೆ ಕಡೆ ಬಂದೆ ಅಂತ ಹೇಳ್ತಾರೆ. ಅಲ್ಲ ಸರ್ ನೀವು ಯಾಕೆ ಹೊರಟ್ರಿ, ನಿಮಗೆ ರೋಲ್ ಇದೆ ಬನ್ನಿ ಅಂತ ಮತ್ತೊಮ್ಮೆ ಜೇಕಬ್ ವರ್ಗೀಸ್ ಅವರು ಜಾಧವ್ ಅವ್ರನ್ನ ಕರೀತಾರೆ. ಅಲ್ಲಿಗೆ ಹೋದಾಗ ನಿಮಗೆ ಕಾರ್ ಓಡಿಸೋಕ್ಕೆ ಬರುತ್ತಾ ಅಂತ ಕೇಳ್ತಾರೆ. ಹಾಂ ಬರುತ್ತೆ ಅಂತ ಹೇಳ್ತಾರೆ. ಅಂಬಾಸಿಡರ್ ಓಡಿಸ್ತೀರಾ ಅಂತ ಕೇಳ್ತಾರೆ. ಹಾಂ ಅಂಬಾಸಿಡರ್ ಪರವಾಗಿಲ್ಲ ಓಡಿಸ್ತೀನಿ ಅಂತ ಹೇಳ್ತಾರೆ. ಆಗ ಜಾಧವ್ ಅವರಿಗೆ ಪೃಥ್ವಿ ಸಿನಿಮಾದಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಒಂದು ಡ್ರೈವರ್ ರೋಲ್ ಸಿಗುತ್ತೆ. ಅಲ್ಲಿರೋ ಅಂಬಾಸಿಡರ್ ಕಾರು ಡಾಕ್ಟರ್ ರಾಜ್ಕುಮಾರ್ ಅವರ ಮನೆತನದಲ್ಲಿ ಯೂಸ್ ಮಾಡಿರುವಂತಹ ಕಾರೇ ಆಗಿರುತ್ತೆ. ಒಬ್ಬರು ರಾಜು ಅನ್ನೋರು ಈ ಕಾರನ್ನು ಕೊಂಡ್ಕೊಂಡಿರ್ತಾರೆ. ಅದೇ ಕಾರನ್ನು ಮತ್ತೊಮ್ಮೆ ಶೂಟಿಂಗ್ಗೆ ಬಳಸ್ತಾ ಇರ್ತಾರೆ. ಪುನೀತ್ ರಾಜ್ಕುಮಾರ್ ಅವರು ಈ ಕಾರ್ನಲ್ಲಿ ಶೂಟಿಂಗ್ ಮಾಡ್ತಾರೆ ಅಂತ ಸ್ಪೆಷಲ್ಲಾಗಿ ಅದಕ್ಕೆ AC ಕೂಡ ಹಾಕಿರ್ತಾರೆ. ಹೀಗೆ ಶಿವಾಜಿರಾವ್ ಅವರಿಗೆ ಈ ಪೃಥ್ವಿ ಸಿನಿಮಾದಲ್ಲಿ ಡ್ರೈವರ್ನ ರೋಲ್ ಸಿಗುತ್ತೆ. ಇನ್ನು ಶೂಟಿಂಗ್ ಆರಂಭ ಆಗುತ್ತೆ. ಸುಮಾರು 45 ದಿನಗಳ ಕಾಲ ಈ ಸಿನಿಮಾದಲ್ಲಿ ಶಿವಾಜಿರಾವ್ ಅವರು ಪುನೀತ್ ರಾಜ್ಕುಮಾರ್ ಅವರ ಜೊತೆ ಶೂಟಿಂಗ್ ಮಾಡ್ತಾರೆ. ಒಂದು 2-3 ದಿವಸ ಶೂಟಿಂಗ್ ಮುಗಿದಿರ್ಬೋದು. ಮಿಷನ್ ಬಂಗ್ಲೋ ಅಂತ ಇರುತ್ತೆ, ಇದೇ DC ಮನೆಗೆ ಸೂಕ್ತ ಅಂತ ಅಲ್ಲಿ ಶೂಟಿಂಗ್ ನಡೀತಾ ಇರುತ್ತೆ. ಆಗ ಅದ್ರ ಹತ್ರನೇ ಒಬ್ಬರು ಚರ್ಚವರು ನಡೆಸ್ತಿರುವಂತಹ ಒಂದು ಅನಾಥಾಶ್ರಮ ಇರುತ್ತೆ. ಆ ಅನಾಥಾಶ್ರಮದಿಂದ ಒಂದಷ್ಟು ಮಂದಿ ಬಂದು ಪುನೀತ್ ರಾಜ್ಕುಮಾರ್ ಅವರನ್ನು ಹುಡುಕ್ತಾ ಇರ್ತಾರೆ. ಶಿವಾಜಿರಾವ್ ಅವರು ಏನು ವಿಷಯ ಅಂತ ಕೇಳ್ತಾರೆ. ಆಗ ಈ ರೀತಿ ಒಂದು ಸಮಸ್ಯೆ ಇದೆ, ಇದಕ್ಕೆ ಏನಾದರೂ ಒಂದು ಸಹಾಯ ಆಗ್ಬೋದು ಅಂತ ಪುನೀತ್ ರಾಜ್ಕುಮಾರ್ ಅವ್ರನ್ನ ಹುಡುಕ್ತಾ ಇದ್ದೀವಿ ಅಂತ ಹೇಳ್ತಾರೆ. ಆಗ ಜಾಧವ್ ಅವರು ತಿಂಡಿ ತಿಂದ್ಕೊಂಡು ಶೂಟಿಂಗ್ ಹೋಗಿದ್ದಾರೆ,
ಮಧ್ಯಾಹ್ನ ಮತ್ತೆ ಇಲ್ಲೇ ಊಟಕ್ಕೆ ಬರ್ತಾರೆ, ಆಗ ಬನ್ನಿ, ಸಿಗ್ತಾರೆ, ಖಂಡಿತ ಅವರಿಂದ ನಿಮಗೆ ಸಹಾಯ ಆಗುತ್ತೆ ಅಂತ ಹೇಳಿ ಕಳಿಸ್ತಾರೆ. ಮಧ್ಯಾಹ್ನದ ಹೊತ್ತಿಗೆ ಚರ್ಚ್ನವರು ಅವರ ಅನಾಥಾಶ್ರಮದಿಂದ ಒಂದಷ್ಟು ಹುಡುಗಿಯರನ್ನು ಕೂಡ ಕರ್ಕೊಂಡು ಬರ್ತಾರೆ. ಪುನೀತ್ ರಾಜ್ಕುಮಾರ್ ಅವರ ಒಂದು ಭೇಟಿಗಾಗಿ ಕಾಯ್ತಾ ಇರ್ತಾರೆ. ಶಿವಾಜಿರಾವ್ ಅವರು ಇವ್ರನ್ನ ನೋಡಿ ಪುನೀತ್ ರಾಜ್ಕುಮಾರ್ ಅವ್ರ ಹತ್ರ ಹೋಗಿ, ಈ ರೀತಿ ಒಂದು ಅನಾಥಾಶ್ರಮದಿಂದ ಬಂದಿದ್ದಾರೆ, ಸಹಾಯ ಕೇಳ್ತಾ ಇದ್ದಾರೆ, ಒಮ್ಮೆ ಭೇಟಿ ಮಾಡ್ಬೋದಾ ಅಂತ ಕೇಳ್ತಾರೆ. ಆಗ ಪುನೀತ್ ರಾಜ್ಕುಮಾರ್ ಅವರು ಅವರ ನಾರ್ಮಲ್ ಸ್ಟೈಲಲ್ಲಿ ನಡೀರಿ ಜಾಧವ್ ಅಂತ ಅವರ ಭೇಟಿ ಮಾಡಕ್ಕೆ ಹೋಗ್ತಾರೆ. ಪುನೀತ್ ರಾಜ್ಕುಮಾರ್ ಅವ್ರನ್ನ ಭೇಟಿಯಾದಾಗ ಅನಾಥಾಶ್ರಮದವರು, ನಾವು ಈ ರೀತಿ ಒಂದು ಚರ್ಚಿನಿಂದ ಅನಾಥಾಶ್ರಮ ನಡೆಸ್ತಾ ಇದ್ದೀವಿ, ಸುಮಾರು 30 ಜನ ಮಕ್ಕಳಿದ್ದಾರೆ, ಅವರಿಗೆ ಒಂದು ಊಟದ ವ್ಯವಸ್ಥೆ ಮಾಡಲಿಕ್ಕೆ ಅಂತ ನಮ್ಮ ಹತ್ರ ಒಂದು ಸಿಲಿಂಡರು ಮತ್ತು ಸ್ಟವ್ ಇದೆ, ಅದರಲ್ಲೇ ಎಲ್ಲ ನಡೀತಾ ಇದೆ. ಆದರೆ ನಿನ್ನೆ ಅಷ್ಟೇ ಮಂಗಳೂರಿನಿಂದ ಸುಮಾರು 18 ಜನ ಎಕ್ಸ್ಟ್ರಾ ಬಂದಿದ್ದಾರೆ. ಈಗ ಇದು ಒಂದರಲ್ಲೇ ಇವರಿಗೆಲ್ಲ ಊಟ ಮಾಡಿ ಒಂದು ಶಾಲೆಗೆ ಕಳಿಸೋಕೆ ಕಷ್ಟ ಆಗುತ್ತೆ, ನಿಮ್ಮಿಂದ ಏನಾದರೂ ಸಹಾಯ ಆಗುತ್ತೇನೋ ಅಂತ ಬಂದ್ವಿ ಅಂತ ಹೇಳ್ತಾರೆ. ಆಗ ಪುನೀತ್ ರಾಜ್ಕುಮಾರ್ ಅವರು ಆಯ್ತಾಯಿತು ಸರಿ ಅಂತ ಹೇಳಿಬಿಟ್ಟು ಶೂಟಿಂಗ್ ಹೊರಟ್ಬಿಡ್ತಾರೆ. ಇದನ್ನು ನೋಡಿ ಶಿವಾಜಿರಾವ್ ಜಾಧವ್ ಅವರಿಗೆ ಯಾಕೋ ಒಂಥರ ಬೇಜಾರಾಗ್ಬಿಡುತ್ತೆ. ಅಲ್ಲ, ನಾನು ಇಷ್ಟೆಲ್ಲ ಬಿಲ್ಟಪ್ ಕೊಟ್ಟು ಸಹಾಯ ಆಗುತ್ತೆ ಅಂತ ಇವ್ರನ್ನ ಕರ್ಕೊಂಡು ಬಂದರೆ ಇವರು ಆಯಿತು ಅಂತ ಹಾಗೆ ಹೊರಟುಬಿಟ್ರಲ್ಲ ಅಂತ ಯಾಕೋ ಒಂಥರ ಬೇಜಾರಾಗ್ಬಿಡುತ್ತೆ. ಸರಿ, ಏನು ಮಾಡೋಕ್ಕಾಗಲ್ಲ ಅಂತ ಅವರು ಶೂಟಿಂಗ್ನಲ್ಲಿ ತೊಡಕೊಳ್ತಾರೆ. ಶೂಟಿಂಗ್ ಇದೇ ರೀತಿ ಕಂಟಿನ್ಯೂ ಆಗುತ್ತೆ. ಅದು ದೊಡ್ಡ ಬಂಗಲೆ. ಶೂಟಿಂಗ್ ಸಮಯದಲ್ಲಿ ಬಿಡುವಿದ್ದಾಗ ಶಿವಾಜಿರಾವ್ ಅವರು ಅಲ್ಲೇ ಇಲ್ಲೇ ಅಂತ ಓಡಾಡ್ತಿರ್ತಾರೆ. ಆಗ 2 ಜನ ಹುಡುಗರು ಬಂದು, ಪುನೀತ್ ಅಣ್ಣ ನಿಮ್ಮನ್ನು ಕರೀತಿದ್ದಾರೆ ಅಂತ ಹೇಳ್ತಾರೆ. ಸರಿ, ಏನಕ್ಕೆ ಅಂತ ಇವರು ಹೋಗ್ತಾರೆ. ಪುನೀತ್ ರಾಜ್ಕುಮಾರ್ ಅವರು, ಜಾಧವ್ ಅವರೇ ಬನ್ನಿ ಕಿಚನ್ಗೆ ಹೋಗೋಣ ಅಂತ ಹೇಳ್ತಾರೆ. ಇವ್ರಿಗೆ ಯಾವ ಕಿಚನ್ಗೂ ಇವ್ರಿಗೂ ಏನು ಸಂಬಂಧ ಅಂತ ಅಂದ್ಕೊಂಡೆ ಅಲ್ಲಿ ಹೋಗ್ತಾರೆ. ಅಲ್ಲಿ ಹೋಗಿ ನೋಡಿದರೆ ದೊಡ್ಡ ಆಶ್ಚರ್ಯ ಆಗುತ್ತೆ. 2 ಸ್ಟವ್, 2 ಸಿಲಿಂಡರು ಮತ್ತು 35 ಮೂಟೆ ಅಕ್ಕಿ, ಇದಿಷ್ಟು ಆ ಅಡುಗೆ ಮನೆಯಲ್ಲಿ ಇರುತ್ತೆ. ಆಗ ಜಾಧವ್ ಅವರಿಗೆ ಒಂಥರ ಸಂತೋಷ ಆಗಿಬಿಡುತ್ತೆ. ಏನು ಅಂತ ಗೊತ್ತಿಲ್ಲದೇನೆ ನಾನು ತಪ್ಪು ತಿಳ್ಕೊಂಬಿಟ್ನಲ್ಲ ಅಂತ ಒಂದು ಸಣ್ಣ ಬೇಜಾರು ಕೂಡ ಆಗುತ್ತೆ. ಇದಾದ ನಂತರ ಪುನೀತ್ ರಾಜ್ಕುಮಾರ್ ಅವರು ಅವ್ರ ಹತ್ರ ಕೈ ಮುಗಿದು ಈ ವಿಷಯನ ಎಲ್ಲೂ ಹೇಳಬೇಡಿ ಅಂತ ಭಾಷೆ ತಗೊಳ್ತಾರೆ. ಅದೇ ರೀತಿ ಜಾಧವ್ ಅವರು ಈ ವಿಷಯನ ಪುನೀತ್ ರಾಜ್ಕುಮಾರ್ ಅವರು ಬದುಕಿರೋ ತನಕ ಎಲ್ಲೂ ಹೇಳಿರಲ್ಲ, ಅವ್ರು ತೀರ್ಕೊಂಡ ಮೇಲೆ ಈ ವಿಷಯನ ಹೇಳಿರ್ತಾರೆ. ಇದು ಒಂದು ದಾನದ ವಿಷಯ. ಆದರೆ ಒಂದು ಅಪಾಯಕಾರಿ ಘಟನೆ ಕೂಡ ಈ ಪೃಥ್ವಿ ಸಿನಿಮಾದ ಶೂಟಿಂಗ್ನಲ್ಲಿ ಆಗಿರುತ್ತೆ. ಹೈದರಾಬಾದ್ನ ವಿಜಾಗ್ನಲ್ಲಿ ಈ ಗಣಿಗಾರಿಕೆ ಒಂದಷ್ಟು ಸೀನ್ಗಳು ಶೂಟ್ ಮಾಡೋದಿರುತ್ತೆ. ಅಲ್ಲಿ ಹೋದಾಗ ಸಂಡೇ ಆಗಿರುತ್ತೆ. ಸಿಕ್ಕಾಪಟ್ಟೆ ಲಾರಿಗಳು ಓಡಾಡ್ತಾ ಇರ್ತವೆ. ಸುಮಾರು 100ರಿಂದ 150 ಲಾರಿಗಳು ಸುಮ್ಮನೆ ನೀರನ್ನು ಹಾಕ್ಕೊಂಡು ಅಲ್ಲಿ ಓಡಾಡ್ತಾ ಇರ್ತವೆ. ಹಾಗಾಗಿ ಒಂಥರ ಕೊಚ್ಚೆ ಥರ ಒಂದು ರಸ್ತೆ ಆಗಿರುತ್ತೆ. ಇಲ್ಲಿ ಜಾಧವ್ ಅವರು ಪುನೀತ್ ರಾಜ್ಕುಮಾರ್ ಅವರ ಡ್ರೈವರ್ ರೋಲ್ ಮಾಡ್ತಿದ್ರಿಂದ ಅವ್ರನ್ನ ಕಾರನ್ನು ತಗೊಂಡೋಗೋ ದೃಶ್ಯ ಇರುತ್ತೆ. ಇದು ರಿಹರ್ಸಲ್ ಮಾಡ್ತಾ ಇರ್ತಾರೆ. ಸೊ ಪುನೀತ್ ರಾಜ್ಕುಮಾರ್ ಅವರ ಬದಲು ಒಬ್ಬರು ಅಸಿಸ್ಟೆಂಟ್ ಡೈರೆಕ್ಟ್ರು ಅವ್ರ ಬಟ್ಟೆ ಹಾಕ್ಕೊಂಡು ಕಾರ್ನ ಹಿಂದ್ಗಡೆ ಕೂತಿರ್ತಾರೆ. ಕಾರ್ ಸೀನ್ ಹೇಗಿರುತ್ತೆ ಅಂದರೆ, ಎದುರುಗಡೆ ಲಾರಿ ಬರ್ತಿರುತ್ತೆ, ಕಾರು ಒಂದು ಕಡೆ ಹೋಗಬೇಕಾಗಿರುತ್ತೆ. ತುಂಬ ಇಕ್ಕಟ್ಟಿನ ದಾರಿ ಅದು. 1-2 ಲಾರಿಗಳು ಬರಬೇಕಾಗಿರುತ್ತೆ. ಆದರೆ ಲಾರಿ ಡ್ರೈವರ್ಗಳು ಕುಡ್ಕೊಂಡು ಬಿಟ್ಟಿರ್ತಾರೆ. ಸಿನಿಮಾ ಶೂಟಿಂಗ್ ಅನ್ನೋ ಜೋಶ್ ಬೇರೆ. 2 ಲಾರಿ ಬಂದು 3ನೇ ಲಾರಿ ಕೂಡ ಅದೇ ದಾರಿಲಿ ಬಂದುಬಿಡುತ್ತೆ. ಶಿವಾಜಿರಾವ್ ಅವ್ರಿಗೆ ದಾರಿ ಇರಲ್ಲ. ಹೇಗೋ ಲೆಫ್ಟ್ಗೆ ಟರ್ನ್ ಮಾಡಿಬಿಟ್ಟು ಅಲ್ಲಿ ಇಳಿಜಾರಲ್ಲಿ ಇಳಿದು ಕೆಳಗಡೆ ಪ್ರಪಾತ ಅದು. ಆದರೂ ಒಂದು ಬಂಡೆಗೆ ಗಾಡಿ ತಾಗಿ ಗಾಡಿ ನಿಲ್ಲುತ್ತೆ. ಯಾವುದೇ ರೀತಿ ಒಂದು ಪೆಟ್ಟ ಆಗಿರಲ್ಲ. ಆದರೆ ಸಿನಿಮಾ ಸೆಟ್ಟವರು ಏನೋ ಆಗೋಯ್ತು, ಹೋಗೇ ಬಿಟ್ರು ಅಂತ ತುಂಬ ಗಾಬರಿಯಿಂದ ಓಡಬರ್ತಾರೆ. ಜೇಕಬ್ ವರ್ಗೀಸ್ ಅವರಂತೂ ಶಿವಾಜಿರಾವ್ ಅವರ ಕಾಲು ಹಿಡಿದ್ಬಿಟ್ಟು ದಯವಿಟ್ಟು ಈ ಘಟನೆ ಆಗಿದೆ ಅಂತ ಎಲ್ಲೂ ಹೇಳಬೇಡಿ, ಹೊರಗಡೆ ಹೇಳಕ್ಕೋಬೇಡಿ ಅಂತ ಕೇಳ್ಕೊಳ್ತಾರೆ. ಪುನೀತ್ ರಾಜ್ಕುಮಾರ್ ಅವರು ಮಾನಿಟರ್ ನೋಡ್ತಿರ್ತಾರೆ. ಅವರಿಗೂ ತುಂಬ ಗಾಬರಿ ಆಗಿರುತ್ತೆ. ಯಾಕಂದರೆ ಇದು ನಿಜವಾದ ಸೀನ್ ಶೂಟಿಂಗ್ಗೆ ಆಗಿದ್ದರೆ ಆ ಕಾರ್ನಲ್ಲಿ ಪುನೀತ್ ರಾಜ್ಕುಮಾರ್ ಅವರು ಇರಬೇಕಿತ್ತು. ಆದ್ದರಿಂದ ದೊಡ್ಡ ಅವಘಡನೆ ಆಗ್ಬೋದಿತ್ತು. ಆದರೆ ಇದೊಂದು ಮಾನಿಟರ್ ಮಾಡೋ ಸೀನ್ ಆಗಿದ್ದರಿಂದ ಈ ರೀತಿ ಯಾವುದೇ ಒಂದು ಸಮಸ್ಯೆ ಅಲ್ಲಿ ಆಗಲಿಲ್ಲ. ಒಟ್ಟಲ್ಲಿ ಒಂದು ದೊಡ್ಡ ಅಪಾಯದಿಂದ ಪುನೀತ್ ರಾಜ್ಕುಮಾರ್ ಅವರು ಅವತ್ತು ಪಾರಾದರು ಅಂತ ನಾವು ಹೇಳ್ಬೋದು. ಇನ್ನು ದೊಡ್ಡ ಮನೆ ಹುಡುಗ ಸಿನಿಮಾದ ಶೂಟಿಂಗ್ ನಡೀತಿರುತ್ತೆ. ಅದರಲ್ಲೂ ಶಿವಾಜಿರಾವ್ ಜಾಧವ್ ಅವ್ರದ್ದೊಂದು ರೋಲ್ ಇರುತ್ತೆ. ಒಂದಿನ ಅವ್ರು ಶೂಟಿಂಗ್ ಹೋಗಿರ್ತಾರೆ. ಅವ್ರದ್ದು ಅವತ್ತು ಯಾವುದೇ ಒಂದು ಸೀನು ಶೂಟಿಂಗ್ ಇರಲ್ಲ, ಮರುದಿನ ಇರುತ್ತೆ. ಆದರೂ ಒಂದು ಜೈಲು ಸೀನ್ನ ಶೂಟಿಂಗ್ ಇರೋದ್ರಿಂದ ಹೋಗಿರ್ತಾರೆ. ಮೈಸೂರಿನೊಂದು ಜೈಲಾಗಿರುತ್ತೆ. ಅಲ್ಲಿಯ ಜೈಲರ್ ಅವರು ಪುನೀತ್ ರಾಜ್ಕುಮಾರ್ ಅವ್ರ ಹತ್ರ ತುಂಬ ಡೀಪಾಗಿ ಏನೋ ಒಂದು ವಿಷಯ ಡಿಸ್ಕಸ್ ಮಾಡ್ತಿರ್ತಾರೆ. ಅದೇನೆಂದರೆ, ಆ ಜೈಲಿನ ಒಂದು ಕೆಪಾಸಿಟಿ 700ರಿಂದ 750 ಜನ ಇರ್ತಾರೆ. ಆದರೆ ಅಲ್ಲಿ 1200ಕ್ಕಿಂತ ಹೆಚ್ಚಿಗೆ ಜನ ಕೈದಿಗಳಿರ್ತಾರೆ. ಅದರಲ್ಲಿ ಒಂದು 30-35 ಜನ ಕೈದಿಗಳು ಬಿಡುಗಡೆ ಆಗೋ ಡೇಟ್ ಬಂದಿರುತ್ತೆ. ಆದರೆ ಅವರ ಹೆಸರಲ್ಲಿ ಏನೊಂದು ದಂಡ ಅಂತಿರುತ್ತಲ್ಲ, ಅದನ್ನು ಪಾವತಿ ಮಾಡೋಕ್ಕೆ ಯಾರೂ ಇರಲ್ಲ.
ಆ ಕೈದಿಗಳನ್ನು ಭೇಟಿ ಮಾಡೋಕ್ಕೂ ಯಾರೂ ಬಂದಿರಲ್ಲ, ಅಂಥ ಒಂದು ಪರಿಸ್ಥಿತಿ ಇರುತ್ತೆ. ಹೀಗಾಗಿ ಆ ದಂಡವನ್ನು ಕೊಡದೆ ಅವರಿಗೆ ಬಿಡುಗಡೆ ಆಗೋ ಪರಿಸ್ಥಿತಿ ಇರಲ್ಲ. ಇಂತಹ ಒಂದು ಕೈದಿಗಳಿಗೆ ಯಾವುದಾದ್ರು ಒಂದು ರೀತಿಯಲ್ಲಿ ಸಹಾಯ ಮಾಡೋಕ್ಕಾಗತ್ತಾ ಅಂತ ಜೈಲರವರು ಪುನೀತ್ ರಾಜ್ಕುಮಾರ್ ಅವ್ರ ಹತ್ರ ಕೇಳ್ತಾ ಇರ್ತಾರೆ. ಪುನೀತ್ ರಾಜ್ಕುಮಾರ್ ಅವರು ಎಲ್ಲ ವಿಷಯವನ್ನು ಕೇಳಿದ ನಂತರ ಅವರ ಅಸಿಸ್ಟೆಂಟ್ ಅವ್ರ ಹತ್ರ ಚೆಕ್ ಬುಕ್ಕನ್ನು ಥರ ಕೇಳಿ ಜೈಲರ್ ಅವ್ರ ಹತ್ರ ಒಟ್ಟು ಅಮೌಂಟ್ ಎಷ್ಟಾಗುತ್ತೆ ಅಂತ ಹೇಳಿ ನಾನು ಕೊಡ್ತೀನಿ, ಅವರೆಲ್ಲರನ್ನು ಬಿಡುಗಡೆ ಮಾಡಿ ಅಂತ ಹೇಳ್ತಾರೆ. ಆ ಅಮೌಂಟನ್ನು ಅವರು ಚೆಕ್ಕಲ್ಲಿ ಬರೆದು ಕೊಡ್ತಾರೆ. ಇದಾಗಿ 2 ದಿನಗಳಲ್ಲಿ 30ರಿಂದ 35 ಕೈದಿಗಳು ಆ ಜೈಲಿಂದ ಬಿಡುಗಡೆ ಹೊಂದ್ತಾರೆ. ಈ ವಿಷಯ ಕೂಡ ಪುನೀತ್ ರಾಜ್ಕುಮಾರ್ ಅವರು ಯಾರ ಹತ್ರ ಹೇಳಬೇಡಿ ಅಂತ ಭಾಷೆ ತಗೊಂಡಿರ್ತಾರೆ. ಹಾಗಾಗಿ ಈ ವಿಷಯಗಳು ಹೊರಬರೋದು ಲೇಟ್ ಆಗಿರುತ್ತೆ. ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೆ ಶೇರ್ ಮಾಡಿ. ಇದೇ ರೀತಿಯ ಕುತೂಹಲಭರಿತವಾದಂತಹ ವಿಷಯಗಳು ನಮ್ಮ ದಂತಕಥೆಯ ಮುಂದಿನ ಸಂಚಿಕೆಗಳಲ್ಲಿ ಬರಲಿಕ್ಕಿವೆ. ಅವುಗಳನ್ನು ಮಿಸ್ ಮಾಡ್ಕೋಬಾರ್ದು ಅಂತಿದ್ದರೆ ನಮ್ಮ ಕನ್ನಡ ಮಾಣಿಕ್ಯ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಮ್ಮೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.